ತುಂಬ ಜನ ಹೇಳ್ತಾರೆ ಅಲ್ವಾ, ವಾವ್ ಯು ಶುಡ್ ಲವ್ ಯುವರ್ ಸೆಲ್ಫ್, ಕಾನ್ಫಿಡೆಂಟ್ ಆಗಿರು, ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀಯ. ಬಟ್ ದ ಸ್ಯಾಡ್ ಪಾರ್ಟ್ ಈಸ್ ಎಲ್ಲರೂ ನೀನು ಪ್ರೀತಿ ಮಾಡ್ಕೊ ಅಂತ ಹೇಳ್ತಾರೆ, ಬಟ್ ಹೆಂಗೆ ಮಾಡ್ಕೊಡೋದು ಅಂತ ಯಾರೂ ಹೇಳ್ಕೊಡೋಲ್ಲ ಅಲ್ವಾ. ಈ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ವ್ಯಾಲ್ಯೂ ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿಬಿಟ್ಟಿದ್ರೆ ಪ್ರತಿಯೊಬ್ಬರು ಸಹ ಹೆಂಗಿರ್ತಿದ್ರು ಎಲ್ರಿ, ವಾವ್ ಕಾನ್ಫಿಡೆಂಟಾಗಿ, ವಾವ್ ಆರಾಮ್ ತಲೆ ಎತ್ಕೊಂಡು ಬೆಂದಾಸಾಗಿರ್ತಿದ್ವಲ್ವಾ. ಬಟ್ ದ ಹಾರ್ಡ್ ಪಾರ್ಟ್ ಇಸ್ ವಿ ಡೋಂಟ್ ನೋ ಹೌ ಟು ಲವ್ ಅವರ್ ಸೆಲ್ಫ್. ಏನಾಗುತ್ತೆ ಗೊತ್ತಾ, ಫೀಲಿಂಗ್ ಅನ್ಲವ್ಡ್ ಆ್ಯಂಡ್ ಅನ್ಲವಬಲ್ ಇಸ್ ಅ ಬಿಗ್ ಡಿಫ್ರೆನ್ಸ್. ಓಕೆ, ನಾನು ಇವಾಗ ಎಲ್ಲೋ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀನಿ, ಅಲ್ಲಿ ನಾನು ಯಾರೂ ನೋಟಿಸ್ ಮಾಡಲ್ಲ ಅಥವಾ ನನ್ನ ಯಾರೂ ವೆಲ್ಕಮ್ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ಐ ಫೀಲ್ ಅನ್ಲವ್ಡ್ ಅಲ್ವಾ. ನಾನು ಯಾರೂ ನೋಡಲಿಲ್ಲ, ಸೊ ಮನೆಗೆ ಬಂದು ಏನು ಮಾಡ್ತೀವಿ, ಬೇಜಾರಾಗುತ್ತೆ, ಅರೇ ಏನು ಅಂತ. ಬಟ್ ದಿಸ್ ಇಸ್ ಟೆಂಪರರಿ. ಓಕೆ, ಸೊ ಏನಾಗುತ್ತೆ, 1-2 ಡೇಸ್ ಆದ ತಕ್ಷಣ ಬಿಟ್ಬಿಡ್ತೀವಿ. ಬಟ್ ದ ರಿಯಲ್ ಚಾಲೆಂಜ್ ಏನು ಗೊತ್ತಾ, ಫೀಲಿಂಗ್ ಅನ್ಲವಬಲ್ ಅಂದರೆ ನಾನು ಪ್ರೀತಿಗೆ ಅರ್ಹನಲ್ಲ ಅಂತ ಒಂದು ಡೀಪ್ ಎಮೋಷನ್ ಕುತ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ಏನಾಗುತ್ತೆ, ವಿ ಆಲ್ವೇಸ್ ಫೀಲ್ ಲೆಸ್ ಲವ್ಡ್. ಏನೇ ಚೆನ್ನಾಗಿದ್ರು ಕೂಡ ನಮಗೇನು ಅನಿಸುತ್ತೆ, ನಾನು ಯಾರೂ ಪ್ರೀತಿ ಮಾಡಲ್ಲ, ನಾನಂದರೆ ಯಾರಿಗೂ ಇಷ್ಟ ಇಲ್ಲ ಅಂತ. ಸೊ ವಾಟ್ ಯು ಥಿಂಕ್, ನಿಮಗೆ ಈ ಫೀಲಿಂಗ್ ಒಂದೇ ದಿನದಲ್ಲಿ ನೀವು ಮಲ್ಕೊಂಡಿದ್ದ ತಕ್ಷಣ ಇಷ್ಟು ಡೀಪಾಗಿ ಉಳ್ಕೊಂಡ್ಬಿಡುತ್ತಾ? ನೋ. ಏನಾಗುತ್ತೆ, ಚಿಕ್ಕ ವಯಸ್ಸಿಂದನೂ ಕೂಡ ಅನ್ಅವೈಲಬಲ್ ಪೇರೆಂಟ್ಸಿಂದ ಅಥವಾ ಅಪ್ರಿಸಿಯೇಷನ್ ಅಂದ್ರೇ ಗೊತ್ತಿಲ್ಲಾರ್ದೇ ಇರೋದ್ರಿಂದ ಪ್ರತಿ ಕ್ಷಣನೂ ಕೂಡ ರಿಪೀಟೆಡ್ ಆಗಿ ಅನ್ಸೀನ್, ಅನ್ಲವ್ಡ್ ಅಂತ ನೀವು ಫೀಲ್ ಆಗಿದ್ದರೆ ಅದು ಏನಾಗುತ್ತೆ, ಪ್ರತಿಯೊಂದು ಸಿಚುವೇಶನ್ ಬಿಲ್ಡ್ ಆಗಿ ಒಂದು ಡೀಪ್ ಬಿಲೀಫ್ ನಮ್ಮಲ್ಲಿ ಬರುತ್ತೆ. ಏನು ಅಂದರೆ, ಓಹೋ ನಾನು ಪ್ರೀತಿಗೆ ಅರ್ಹನಲ್ಲವೇನೋ ಅಲ್ವಾ. ಸೊ ಅದಕ್ಕೆ ನೋಡಿ, ತುಂಬ ಜನ ಯಾವಾಗಲೂ ಸ್ಕೇರ್ಸಿಟಿ ಆಫ್ ಲವಲ್ಲಿ ಇರ್ತಾರೆ. ಯಾಕೆ ಅಂದರೆ ಅವರಲ್ಲಿರೋ ಈ ಬಿಲೀಫ್. ಸೊ ಇದನ್ನು ಚಿಕ್ಕ ವಯಸ್ಸಲ್ಲಿ ಯಾಕೆ ಈ ಥರ ಫೀಲ್ ಆಗುತ್ತೆ ಅಂತಲೂ ಕೂಡ ಯಾರೂ ಹೇಳಲ್ಲ. ಅದನ್ನು ಹೇಗೆ ಹೊರಗೆ ಬರಬೇಕು ಅಂತಲೂ ಕೂಡ ಯಾರೂ ನಮಗೆ ತಿಳಿಸ್ಕೊಡಲ್ಲ. ದ ಸ್ಯಾಡ್ ಪಾರ್ಟ್ ಅಲ್ವಾ.